ಎಲ್ರಿಗೂ ನಮಸ್ಕಾರ. ಸೊ ನಾವು ಹಡೂಪ್ ಮಾಸ್ಟರ್ ಸ್ಲೇವ್ ಆರ್ಕಿಟೆಕ್ಚರ್ ಅಂದ್ರೆ ಏನು, ಅದರ ಸರ್ವಿಸಸ್ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ನಾವು ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಸೊ ಹಡೂಪ್ನ ಹೇಗೆ ಇನ್ಸ್ಟಾಲ್ ಮಾಡೋದು ನಮ್ಮ ವಿಂಡೋಸ್ ಸಿಸ್ಟಮಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋದು. ಸೊ ಎಲ್ಲದಕ್ಕಿಂತ ಮುಂಚೆ ಸೊ ಒಂದು ಹಡೂಪ್ ಇನ್ಸ್ಟಾಲ್ ಮಾಡೋಕೆ ಮುಂಚೆ ಸೊ ವಿಂಡೋಸಲ್ಲಿ ನೀವು ಹಡೂಪ್ನ ಇನ್ಸ್ಟಾಲ್ ಮಾಡಬೇಕು ಅಂದರೆ ಫಸ್ಟು ಯುನಿಕ್ಸ್ ಟರ್ಮಿನಲ್ನ ಸೆಟಪ್ ಮಾಡ್ಕೋಬೇಕು. ಸೊ ನೀವು ಈ ವಿಡಿಯೋನ ರೆಫರ್ ಮಾಡಿದ್ರೆ ಸೊ ನಿಮ್ಮ ಸಿಸ್ಟಮಲ್ಲಿ ಹೇಗೆ ಯುನಿಕ್ಸ್ ಟರ್ಮಿನಲ್ನ ಕ್ರಿಯೇಟ್ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಸೊ ಇಲ್ಲಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಉಬಂಟು ಆ್ಯಪ್ ಅಂತ ಹೋದರೆ ಸೊ ನನಗಿಲ್ಲಿ ಯುನಿಕ್ಸ್ ಟರ್ಮಿನಲ್ ಓಪನ್ ಆಗುತ್ತೆ. ಸೊ ಇದ್ರ ಸ್ಪೆಷಾಲಿಟಿ ಏನಂದರೆ ನಿಮ್ಮ ವಿಂಡೋಸ್ ಸಿಸ್ಟಮನ್ನೇ ಯುನಿಕ್ಸ್ ಆಗಿ ಯೂಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ ಎಸ್ ಅಂತ ಕೊಟ್ಟರೆ ನನಗೆ ವಿಂಡೋಸಲ್ಲಿ ಸ್ಟೋರ್ ಆಗಿರೋ ಫೈಲ್ಸ್ ಆ್ಯಂಡ್ ಡೈರೆಕ್ಟರೀಸ್ನ ಯುನಿಕ್ಸ್ ಕಮ್ಯಾಂಡ್ಸಿಂದ ಆಕ್ಸೆಸ್ ಮಾಡ್ಬೋದು. ಸೊ ಇದು ಮೊದಲನೇ ಸ್ಟೆಪ್. ಸೊ ಒಂದ್ಸಲ ಯುನಿಕ್ಸ್ ಟರ್ಮಿನಲ್ ಎಲ್ಲ ಸೆಟಪ್ ಆದಮೇಲೆ ಸೊ ನೀವು ನಿಮ್ಮ ಸಿಸ್ಟಮಲ್ಲಿ ಅಂದರೆ ಈ ಟರ್ಮಿನಲಲ್ಲಿ ಜಾವಾ ಇನ್ಸ್ಟಾಲ್ ಆಗಿದೆಯಾ ಅಂತ ಚೆಕ್ ಮಾಡಿ. ಸೊ ಹೇಗೆ ಚೆಕ್ ಮಾಡ್ತೀರಾ? ಜಾವಾ ಮೈನಸ್ ವರ್ಷನ್ ಅಂತ ಕೊಟ್ಟರೆ ಸೊ ಅದು ನಿಮಗೆ ಇನ್ಸ್ಟಾಲ್ ಆಗಿದೆಯಾ ಅಂತ ತೋರಿಸುತ್ತೆ. ಸೊ ಇಲ್ಲಿ ಜಾವಾ ಮೈನಸ್ ವರ್ಷನ್ ನನ್ನ ಸಿಸ್ಟಮಲ್ಲಿ 1.8 ವರ್ಷನ್ ಜಾವಾ ಇನ್ಸ್ಟಾಲ್ ಆಗಿದೆ. ಸೊ ನಾವು ಹಡೂಪ್ 3 ಇನ್ಸ್ಟಾಲ್ ಮಾಡೋದ್ರಿಂದ ಸೊ ನೀವು 1.8 ಜೆ ಡಿ ಕೆನೇ ಇನ್ಸ್ಟಾಲ್ ಮಾಡಿ. ಸೊ ಹೇಗೆ ಇನ್ಸ್ಟಾಲ್ ಮಾಡ್ತೀರಾ? ಯುನಿಕ್ಸ್ ಕಮ್ಯಾಂಡ್, ಈ ಕಮ್ಯಾಂಡ್ನ ನೀವು ಇಲ್ಲಿ ರನ್ ಮಾಡಿದ್ರೆ ಸೊ ನಿಮಗೆ ಜಾವಾ ಇನ್ಸ್ಟಾಲ್ ಆಗುತ್ತೆ. ಸೊ ನಾನು ಇಲ್ಲಿ ಆಲ್ರೆಡಿ ಮಾಡಿದ್ದೀನಿ. ಸೊ ನಂಗೆ 1.8 ವರ್ಷನ್ ಇನ್ಸ್ಟಾಲ್ ಆಗಿದೆ. ಸೊ ಒಂದ್ಸಲ ಜಾವಾ ಇನ್ಸ್ಟಾಲ್ ಆದಮೇಲೆ ಸೊ ನಮ್ಮದು ನೆಕ್ಸ್ಟ್ ಸ್ಟೆಪ್ಪು SSH ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ. ಸೊ SSH ಅಂದರೆ ಏನು? ಅದೊಂದು ಸೆಕ್ಯೂರ್ಡ್ ಶೆಲ್ ಪ್ರೋಟೋಕಾಲ್. ಸೊ ಹಡೂಪಲ್ಲಿ ನಾವು ಇದೊಂದು ಡಿಸ್ಟ್ರಿಬ್ಯೂಟೆಡ್ ಕ್ಲಸ್ಟರ್ ಆಗಿರೋದ್ರಿಂದ ನಮ್ಮ ಮೋರ್ ದ್ಯಾನ್ ಒನ್ ನೋಡ್ ಅಲ್ಲಿ ನಾವು ಆಪರೇಟ್ ಮಾಡ್ತೀವಿ. ನಾನು ಆಲ್ರೆಡಿ ಕ್ಲಸ್ಟರ್ ಆರ್ಕಿಟೆಕ್ಚರ್ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಸೊ ಒಂದು ನೋಡಿಂದ ಇನ್ನೊಂದು ನೋಡ್ಗೆ ಕಮ್ಯುನಿಕೇಷನ್ಸ್ಗೆ ಅಥವಾ ಸೆಕ್ಯೂರ್ಡ್ ಕನೆಕ್ಷನ್ಸ್ಗೆ ಅಥವಾ ಸೆಕ್ಯೂರ್ಡ್ ಲಾಗಿನ್ಸ್ಗೆ ನಾವು SSHನ ಯೂಸ್ ಮಾಡ್ತೀವಿ. ಸೊ ನಾವು ಇಲ್ಲಿ ಇನ್ಸ್ಟಾಲೇಷನ್ಗಿಂತ ಮುಂಚೆ SSHನ ಸೆಟಪ್ ಮಾಡ್ಕೊಳ್ಳೋದು. ಸೊ SSH ಸೆಟಪ್ ಮಾಡೋಕ್ಕೆ ಮುಂಚೆ ಫಸ್ಟು ನೀವು ಈ ಕಮ್ಯಾಂಡ್ ರನ್ ಮಾಡಿ ಸೊ ಎಲ್ಲ ಅಪ್ಡೇಟ್ಸ್ನು ನಿಮ್ಮ ಸಿಸ್ಟಮಿಗೆ ತಗೋಬೇಕು. ಸೊ ನೀವು ಈ ಕಮ್ಯಾಂಡ್ ಇಲ್ಲಿ ರನ್ ಮಾಡಿದ್ರೆ ಅದು ಪಾಸ್ವರ್ಡ್ ಕೇಳುತ್ತೆ, ನಿಮ್ಮದು ಯೂಸರ್ ಪಾಸ್ವರ್ಡ್ ಎಂಟರ್ ಮಾಡಿ. ಸೊ ಅದು ಏನಾದರೂ ಅಪ್ಡೇಟ್ಸ್ ಇದ್ದರೆ ಅದು ಅಪ್ಡೇಟ್ಸ್ನ ಇನ್ಸ್ಟಾಲ್ ಮಾಡುತ್ತೆ. ಒಂದ್ಸಲ ಅಪ್ಡೇಟ್ ಇನ್ಸ್ಟಾಲ್ ಆದಮೇಲೆ ಸೊ ನಿಮ್ಮದು ನೆಕ್ಸ್ಟ್ ಕಮ್ಯಾಂಡು ನೀವು SSH ಸರ್ವರ್ನ ಇನ್ಸ್ಟಾಲ್ ಮಾಡಬೇಕು. ಸೊ ನೀವು ಈ ಕಮ್ಯಾಂಡ್ ತೊಗೊಂಡು SSH ಸರ್ವರ್ ಸ್ಟಾರ್ಟ್ ಮಾಡಿ. ಸೊ ಅದು ನಿಮಗೆ SSH ಸರ್ವರ್ನ ಇನ್ಸ್ಟಾಲ್ ಮಾಡುತ್ತೆ. ಸೊ SSH ಇನ್ಸ್ಟಾಲ್ ಆದಮೇಲೆ ಸೊ ನಮ್ಗೆ ಇನ್ನೂ ಕೆಲವು ಕಮ್ಯಾಂಡ್ಸ್ ಇದೆ. ಸೊ ಆ ಕಮ್ಯಾಂಡ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಈ ಕಮ್ಯಾಂಡ್ ತೊಗೊಳ್ಳಿ, PDSH ಕಮ್ಯಾಂಡ್ ಇನ್ಸ್ಟಾಲ್ ಮಾಡಿ. ಇದು ಇನ್ಸ್ಟಾಲ್ ಆಯಿತು. ಸೊ ಅದಾದಮೇಲೆ ಇದೊಂದು ಪ್ರೊಫೈಲ್ ಫೈಲ್ ಅಂತ ವಿಂಡೋಸಲ್ಲಿ ಯುನಿಕ್ಸಲ್ಲಿ ಕರೀತಾರೆ. ಸೊ ಈ ಪ್ರೊಫೈಲ್ ಫೈಲ್ ಏನಂದರೆ ನೀವು ಯುನಿಕ್ಸ್ ಟರ್ಮಿನಲ್ಗೆ ಲಾಗಿನ್ ಆದಾಗ ಕೆಲವು ಪ್ರೀಡಿಫೈನ್ಡ್ ಕಮ್ಯಾಂಡ್ಸ್ ರನ್ ಆಗಬೇಕು. ಸೊ ನೀವು ಫಾರ್ ಎಕ್ಸಾಂಪಲ್ ನೀವು ಲಾಗಿನ್ ಆದ ತಕ್ಷಣ ಕೆಲವು ಸೆಟ್ ಆಫ್ ಕಮ್ಯಾಂಡ್ಸ್ ಎಕ್ಸಿಕ್ಯೂಟ್ ಆಗಬೇಕು. ಸೊ ಆ ಥರ ಕಮ್ಯಾಂಡ್ಸ್ನೆಲ್ಲ ಈ ಫೈಲಲ್ಲಿ ಇಟ್ಟಿರ್ತಾರೆ. ಇದನ್ನ ನಾವು ಯುನಿಕ್ಸಲ್ಲಿ ಪ್ರೊಫೈಲ್ ಫೈಲ್ ಅಂತ ಕರಿತೀವಿ. ಸೊ ನಾವು ಪ್ರತಿ ಸಲ ಲಾಗಿನ್ ಆದಾಗ SSHನ ಅನೇಬಲ್ ಮಾಡೋಕ್ಕೋಸ್ಕರ ಸೊ ನಾವು ಈ ಯುನಿಕ್ಸ್ ವೇರಿಯೇಬಲ್ನ SSHಗೆ ಸೆಟ್ ಮಾಡಬೇಕು. ಸೊ ಹೇಗೆ ಸೆಟ್ ಮಾಡೋದು? ಸೊ ನೀವು VI ಅನ್ನೋ ಫೈಲ್ ಎಡಿಟರಿಂದ, VI ಅಂದರೆ ವಿನ್ ಎಡಿಟರ್ ಅಂತ, ಸೊ ಈ ಫೈಲ್ ಎಡಿಟರಿಂದ ನೀವು ಈ ಫೈಲ್ನ ಎಡಿಟ್ ಮಾಡ್ಬೋದು. ಸೊ ಇಲ್ಲಿ ನೀವು VI -rc ಅಂತ ಕೊಟ್ಟರೆ ಸೊ ನಿಮಗೆ ಓಪನ್ ಆದಾಗ ಸ್ಟಾರ್ಟಿಂಗ್ ಲೈನಲ್ಲಿ ಇರ್ತೀರಾ. ಸೊ ನಿಮ್ಮ ಆ್ಯರೋ ಕೀಸ್ ಯೂಸ್ ಮಾಡಿಕೊಂಡು ಲಾಸ್ಟ್ ಲೈನ್ಗೆ ಬನ್ನಿ. ಸೊ ಲಾಸ್ಟ್ ಲೈನಲ್ಲಿ ನೀವು ಈ ವೇರಿಯೇಬಲ್ನ ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಸೊ ಇಲ್ಲಿ ಪೇಸ್ಟ್ ಮಾಡೋಕ್ಕೆ ಮುಂಚೆ ಸೊ ಫಸ್ಟು ನೀವು ಇನ್ಸರ್ಟ್ ಮೋಡಿಗೆ ಬರಬೇಕು. ಸೊ ಒಂದ್ಸಲ VI ಓಪನ್ ಮಾಡಿದ್ಮೇಲೆ ಅಂತ ಪ್ರೆಸ್ ಮಾಡಿ. ಸೊ ನಿಮ್ಗೆ ಇಲ್ಲಿ ಇನ್ಸರ್ಟ್ ಅಂತ ತೋರಿಸುತ್ತೆ. ಸೊ ಆವಾಗ ನಿಮ್ಮದು ವೇರಿಯೇಬಲ್ನ ಪೇಸ್ಟ್ ಮಾಡಿ. ಸೊ ಇದಾದಮೇಲೆ ಎಸ್ಕೇಪ್ ಬಟನ್ ಪ್ರೆಸ್ ಮಾಡಿ. ಸೊ ಇನ್ಸರ್ಟ್ ಮೋಡ್ ಹೋಗುತ್ತೆ. ನೆಕ್ಸ್ಟು ಟೈಪ್ :WQ ಅಂದರೆ ಸೇವ್ ಅಂಡ್ ಎಕ್ಸಿಟ್ ಅಂತ. ಸೊ ಅದು ಸೇವ್ ಆಗಿ ಎಕ್ಸಿಟ್ ಆಗಿದೆ. ಸೊ ನಾವು SSHನ ಡಿಫೈನ್ ಮಾಡಿದ್ವಿ. ಸೊ ಇದಾದಮೇಲೆ ನಾವು SSH ಕೀಸ್ ಜನರೇಟ್ ಮಾಡಬೇಕು. ಸೊ ಹೇಗೆ ಜನರೇಟ್ ಮಾಡೋದು? ಈ ಕಮ್ಯಾಂಡ್ ಯೂಸ್ ಮಾಡಿಕೊಂಡು SSH ಕೀ ಜನರೇಟ್ ಮಾಡಿ. ಸೊ ಇದು ನಿಮಗೆ ಪಾತ್ ಕೇಳುತ್ತೆ, ಯಾವ ಪಾತಲ್ಲಿ ಇದನ್ನು ಸ್ಟೋರ್ ಮಾಡಬೇಕು ಅಂತ. ಸೊ ನೀವು ಪ್ರೆಸ್ ಎಂಟರ್, ಅದು ಡಿಫಾಲ್ಟ್ ಪಾತ್ ತಗೊಳುತ್ತೆ. ಸೊ ಇದು ಓವರ್ ರೈಟ್ ಕೇಳಿದ್ರೆ ಓವರ್ ರೈಟ್ ಮಾಡಿ.
ಸೊ SSH ಕೀ ಜನರೇಟ್ ಆಯಿತು. ಸೊ ನೆಕ್ಸ್ಟು ಈ ಕೀನ ನಾವು ಆಥರೈಸ್ಡ್ ಕೀಸ್ ಲೀಸ್ಟಿಗೆ ಯೂಸ್ ಮಾಡಬೇಕು. ಸೊ ಅದನ್ನು ಯೂಸ್ ಮಾಡಿಕೊಂಡೆ ಅದು ಒಂದು ನೋಡಿಂದ ಇನ್ನೊಂದು ನೋಡಿಗೆ ಕನೆಕ್ಷನ್ಸ್ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಒಂದ್ಸಲ ಇದು ಇನ್ಸ್ಟಾಲ್ ಆದಮೇಲೆ ಸೊ ನೀವು ಈ ಸ್ಟೇಟಸ್ನ ಚೆಕ್ ಮಾಡಿ, ನಿಮ್ದು SSH ನಿಮ್ಮ ಸಿಸ್ಟಮಲ್ಲಿ ಸ್ಟಾರ್ಟ್ ಆಗಿದೆಯಾ ಅಂತ. ಸೊ ಇಲ್ಲಿ SSH ರನ್ ಆಗ್ತಿಲ್ಲ. ಸೊ ಇಲ್ಲಿ ಆಲ್ರೆಡಿ ರನ್ ಮಾಡೋದ್ರಿಂದ ರನ್ ಆಗ್ತಿದೆ. ಸೊ ನಿಮಗೆ ಫಸ್ಟ್ ಟೈಮ್ ಇಲ್ಲಿ ನಾಟ್ ರನ್ನಿಂಗ್ ಅಂತ ಬರುತ್ತೆ. ಸೊ ಇಫ್ ಸಪೋಸ್ ಅದು ರನ್ ಆಗ್ತಿಲ್ಲ ಅಂದರೆ ಸೊ ನೀವು ಈ ಕಮಾಂಡ್ ಯೂಸ್ ಮಾಡಿಕೊಂಡು ನೀವು SSH ಸರ್ವರ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಗೆ ಇಲ್ಲಿ SSH ಸ್ಟಾರ್ಟ್ ಆಗುತ್ತೆ. ಸೊ SSH ಸರ್ವರ್ ಸ್ಟಾರ್ಟ್ ಆದಮೇಲೆ ಅದು ವರ್ಕ್ ಆಗ್ತಿದೆಯಾ ಅಂತ ಚೆಕ್ ಮಾಡೋಕ್ಕೆ ನೀವು ಈ ಕಮಾಂಡ್ ಯೂಸ್ ಮಾಡಿ SSH ಲೋಕಲ್ ಹೋಸ್ಟ್ ಅಂತ ಕೊಟ್ಟರೆ ಅದು ಪೋರ್ಟ್ ನಂಬರ್ 22 ಯೂಸ್ ಮಾಡಿಕೊಂಡು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಅದು SSH ಪ್ರಾಪರಾಗಿ ಇನ್ಸ್ಟಾಲ್ ಆಗಿದ್ರೆ, ಕನೆಕ್ಷನ್ಸ್ ಆಗ್ತಿದ್ರೆ ಸೊ ನಿಮಗೆ ಈ ಮೆಸೇಜ್ ಪ್ರಿಂಟ್ ಆಗುತ್ತೆ. ಸೊ ಒಂದ್ಸಲ SSH ಇನ್ಸ್ಟಾಲ್ ಆದಮೇಲೆ ಸೊ ನಮ್ಮದು ನೆಕ್ಸ್ಟ್ ಸ್ಟೆಪ್ ಹಡೂಪ್ 3 ಟಾರ್ಸ್ನ ಡೌನ್ಲೋಡ್ ಮಾಡೋದು ಮತ್ತು ಅದನ್ನು ಇನ್ಸ್ಟಾಲ್ ಮಾಡೋದು. ಸೊ ನಿಮಗೆ ಸೊ ಹಡೂಪ್ ಎಲ್ಲ ವರ್ಷನ್ಸ್ ಸ್ಟಾರು ಈ ವೆಬ್ಸೈಟಲ್ಲಿ ಸಿಗುತ್ತೆ, ಎಲ್ಲ ವರ್ಷನ್ ಇದರಲ್ಲಿ ಸಿಗುತ್ತೆ. ಸೊ ನಾವಿಲ್ಲಿ 3.1.2 ಯೂಸ್ ಮಾಡ್ತಿರೋದನ್ನ ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ನೀವು ನೋಡ್ಬೋದು ಈ ವೆಬ್ಸೈಟಲ್ಲಿ ಪ್ರತಿಯೊಂದು ಹಡೂಪ್ ವರ್ಷನ್ಸು ಇಲ್ಲಿ ಇರುತ್ತೆ. ಸೊ ನಮ್ಗೆ ಇಲ್ಲಿ 3.1.2 ವರ್ಷನ್ ಬೇಕು. ಸೊ ನೀವು ಇಲ್ಲಿಗೆ ಹೋಗಿ ಇಲ್ಲಿ ನಾವು ಈ tar.gz ಅಂತ ಇದೆ, ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ಒಂದ್ಸಲ ನೀವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಸೊ ಫಾರ್ ಎಕ್ಸಾಂಪಲ್ ನಾನು ಈ ಪ್ಲೇಸಲ್ಲಿ ನನ್ನ ಫೈಲ್ಸ್ನ ಡೌನ್ಲೋಡ್ ಮಾಡ್ಕೊಂಡು ಇದು ನಂದು ಹಡೂಪ್ ಇನ್ಸ್ಟಾಲೇಷನ್ ಟಾರ್. ಸೊ ಈಗ ನಿಮ್ಮ ಯುನಿಕ್ಸ್ ಟರ್ಮಿನಲಲ್ಲಿ ಸೊ ನೀವು ವಿಂಡೋಸ್ ಪಾತಿಗೆ ಹೇಗೆ ನ್ಯಾವಿಗೇಟ್ ಆಗೋದು. ಸೊ ಈ ಯುನಿಕ್ಸ್ ಟರ್ಮಿನಲ್ಲಿ ಮೌಂಟ್ ಅಥವಾ MNT, ಸೊ CD/MNT ಅಂದರೆ ಮೌಂಟ್, ಇಲ್ಲಿಗೆ ನೀವು ನ್ಯಾವಿಗೇಟ್ ಆದರೆ ಸೊ ಇಲ್ಲಿ ನೀವು LL ಅಂತ ಕೊಟ್ಟರೆ ನಿಮ್ಮ ಸಿಸ್ಟಮಲ್ಲಿ ಎಷ್ಟು ಡ್ರೈವ್ಸ್ ಇದೆ ಅದೆಲ್ಲ ಲೀಸ್ಟ್ ಆಗುತ್ತೆ. C ಡ್ರೈವ್, D ಡ್ರೈವ್, E ಡ್ರೈವ್. ಸೊ ಇಲ್ಲಿ C ಡ್ರೈವ್, ಸೊ ನೆಕ್ಸ್ಟು CDC ಅಂತ ಕೊಡಿ, ಒಳಗಡೆ ಎಂಟ್ರ್ ಆಗಿ LL ಅಂತ ಮಾಡಿದ್ರೆ ಸೊ ನಿಮಗೆ ಕಂಪ್ಲೀಟ್ ನಿಮ್ಮ ವಿಂಡೋಸ್ ಡೈರೆಕ್ಟ್ರೀಸ್ ಅಥವಾ ಫೈಲ್ಸ್ ಇಲ್ಲಿ ಲೀಸ್ಟ್ ಆಗುತ್ತೆ. ಸೊ ಈಗ ಸೊ ನಾನು ನನ್ನ ಫೈಲ್ಸ್ನ ಇಲ್ಲಿಟ್ಟಿದ್ದೀನಿ. ಸೊ ವೇರ್ ಇಟ್ ಈಸ್ ಅಂಡರ್ C ಇಟ್ ಈಸ್ ಇನ್ ಇದು ಪರ್ಸನಲ್ ಡ್ರೈವ್ ಮತ್ತು ಹಾರ್ಡ್ವೇರ್ ಸಾಫ್ಟ್ವೇರ್ ಅನ್ನೋ ಹಡೂಪ್ ಸಾಫ್ಟ್ವೇರ್ ಅನ್ನೋ ಫೋಲ್ಡರಲ್ಲಿದೆ. ಸೊ ನಾನು ಇಲ್ಲಿಗೆ ನೇವಿಗೇಟ್ ಆಗ್ತೀನಿ. ಸೊ ನೀವು ಕರೆಂಟ್ ಪಾತಿಂದ ನ್ಯಾವಿಗೇಟ್ ಆಗಬೇಕು ಅಂದರೆ ./ ಯೂಸ್ ಮಾಡಬೇಕು. ಸೊ ಈಗ ನಾನು ನನ್ನ ಪರ್ಸನಲ್ ಡ್ರೈವ್ ಮತ್ತು ಹಡೂಪ್ ಸಾಫ್ಟ್ವೇರ್ ಒಳಗಡೆ ನ್ಯಾವಿಗೇಟ್ ಆಗಿದ್ದೀನಿ. ಸೊ ಇಲ್ಲಿ ನಾನು LL ಅಂತ ಕಮಾಂಡ್ ಟೈಪ್ ಮಾಡಿದ್ರೆ ಸೊ ನನ್ನ ಜಾರ್ ಇದೆ. ಸೊ ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ ಸೊ ನಿಮ್ಮದು ಯುನಿಕ್ಸ್ ಡೈರೆಕ್ಟ್ರಿಯಲ್ಲಿ ನಿಮ್ಮದು ಹೋಮ್ ಪಾತ್ ಇದೆ. ಫಾರ್ ಎಕ್ಸಾಂಪಲ್ ನಂದು ಹೋಮ್ ಪಾತ್ ಇಲ್ಲಿ /home/ವಿನೋದ್. ಸೊ ಇದು ನಂದು ಹೋಮ್ ಪಾತ್. ಸೊ ನೀವು ಈ ಟಾರ್ ಫೈಲನ್ನು ನಿಮ್ಮ ವಿಂಡೋಸ್ ಲೊಕೇಶನಿಂದ ನಿಮ್ಮ ಹೋಮ್ ಪಾತಿಗೆ ಕಾಪಿ ಮಾಡ್ಕೊಳ್ಳಿ. ಸೊ ಹೇಗೆ ಕಾಪಿ ಮಾಡೋದು, ಕಾಪಿ ಕಮಾಂಡ್. ಸೊ ಯಾವ ಫೈಲ್ನ ನಾವಿಲ್ಲಿ ಕಾಪಿ ಮಾಡಬೇಕು, ಸ್ಪೇಸ್ ನಿಮ್ಮ ಹೋಮ್ ಪಾತ್. ಸೊ ನಿಮ್ಗೆ ಅದು ಕಾಪಿ ಆಗುತ್ತೆ. ಹಡೂಪ್ ಫೈಲ್ಸ್ ಕಾಪಿ ಆದಮೇಲೆ ಸೊ ನೆಕ್ಸ್ಟ್ ನೀವು CD ಸ್ಪೇಸ್ ಅಂತ ಟೈಪ್ ಮಾಡಿದ್ರೆ ಸೊ ನೀವು ಡೈರೆಕ್ಟಾಗಿ ನಿಮ್ಮದು ಹೋಮ್ ಡೈರೆಕ್ಟ್ರಿಗೆ ಹೋಗ್ತೀರ. ಸೊ ಇಲ್ಲಿ ನೀವು LL ಅಂತ ಟೈಪ್ ಮಾಡಿ ಸೊ ನಿಮ್ಮದು ಹಡೂಪ್ ಟಾರು ಕಾಪಿ ಆಗಿರುತ್ತೆ. ಸೊ ನೀವು ಒಂದ್ಸಲ ಅದು ಕಾಪಿ ಆದಮೇಲೆ ಸೊ ನೀವೇನು ಮಾಡಬೇಕು, ಇದನ್ನು ಅನ್ಟಾರ್ ಮಾಡಬೇಕು. ಸೊ ಹೇಗೆ ಅನ್ಟಾರ್ ಮಾಡೋದು, ಸೊ ಟಾರ್ XZF ಮತ್ತು ನಿಮ್ಮದು ಟಾರ್ ಫೈಲ್ ರನ್ ಮಾಡಿದ್ರೆ ಅದು ನಿಮಗೆ ಫೈಲು ಓಪನ್ ಆಗುತ್ತೆ, ಅಂದರೆ ಅನ್ಟಾರ್ ಆಗುತ್ತೆ. ಸೊ ಅದು ಅನ್ಟಾರ್ ಆದಮೇಲೆ ಸೊ ಈ ಥರ ಇರುತ್ತೆ ಫೈಲು. ಸೊ ನೀವು ಅದನ್ನು ರೀನೇಮ್ ಟು ಹಡೂಪ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ಅದನ್ನು ಅನ್ಟಾರ್ ಮಾಡಾದ್ಮೇಲೆ ಹಡೂಪ್ ಅಂತ ರೀನೇಮ್ ಮಾಡಿದ್ದೀನಿ. ಸೊ ನೀವು ಅದೇ ಥರ ಅನ್ಟಾರ ಈ ಕಮಾಂಡ್ ರನ್ ಮಾಡಿ ಅದರಿಂದ ಬರೋ ಫೈಲ್ನ ಇಲ್ಲಿ ರೀಪ್ಲೇಸ್ ಮಾಡಿ ಹಡೂಪ್ ಅಂತ ರೀನೇಮ್ ಮಾಡಿ, MV ಕಮಾಂಡ್ ರೀನೇಮಿಗೆ ಯೂಸ್ ಮಾಡೋದು. ಸೊ ಒಂದ್ಸಲ ಇದು ರೀನೇಮ್ ಆದಮೇಲೆ ಸೊ ನಿಮ್ಗೆ ಇಲ್ಲಿ ಹಡೂಪ್ ಅಂತ ಒಂದು ಡೈರೆಕ್ಟ್ರಿ ಬರುತ್ತೆ. ಸೊ ನೀವಿಲ್ಲಿ LL ಹಡೂಪ್ ಅಂತ ಕೊಟ್ಟರೆ ಸೊ ದೀಸ್ ಆರ್ ಆಲ್ ದ ಫೈಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ಸೈಡ್ ಯುವರ್ ಹಡೂಪ್ ಟಾರ್. ಸೊ
ಸೊ ಇದರೊಳಗಡೆ ಇರೋ ಫೈಲ್ಸ್ನ ಯೂಸ್ ಮಾಡ್ಕೊಂಡು ನಾವು ನೇಮ್ ನೋಡ್, ಸೆಕೆಂಡರಿ ನೇಮ್ ನೋಡ್, ಡೇಟಾ ನೋಡ್, ಜಾಬ್ ಟ್ರ್ಯಾಕರ್, ಟಾಸ್ಕ್ ಟ್ರ್ಯಾಕರ್ ಎಲ್ಲಾನು ನಾವು ಕಾನ್ಫಿಗರ್ ಮಾಡ್ತೀವಿ. ಸೊ ಒಂದೊಂದಾಗಿ ನಾವು ಕಾನ್ಫಿಗರ್ ಮಾಡ್ತಾ ಹೋಗೋದಾ. ಸೊ ಫಸ್ಟು ನೀವು ಹಡೂಪ್ ಎನ್ವಿರಾನ್ಮೆಂಟ್ ಡಾಟ್ ಎಸ್ ಎಚ್ ಅನ್ನೋ ಫೈಲಲ್ಲಿ ನೀವು ಜಾವಾ ಹೋಮ್ ಪಾತ್ನ ಅಪ್ಡೇಟ್ ಮಾಡಬೇಕು. ಸೊ ಈ ಫೈಲ್ ಎಲ್ಲಿರುತ್ತೆ? ಸೊ ನೀವಿಲ್ಲಿ cd ಡಾಟ್ ಸ್ಲ್ಯಾಶ್ ಹಡೂಪ್ /etc/ಹಡೂಪ್. ಸೊ ಇದ್ರೊಳಗಡೆ ಕೆಲವು ಹಡೂಪ್ದು ಎನ್ವಿರಾನ್ಮೆಂಟ್ ಸೆಟಪ್ಸ್ ಫೈಲ್ಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಹಡೂಪ್ ಎನ್ವಿರಾನ್ಮೆಂಟ್ ಡಾಟ್ ಎಸ್ ಎಚ್ ಅಂತ ಒಂದು ಫೈಲ್ ಇರುತ್ತೆ. ಸೊ ಇದನ್ನ ನಾವು ಎಡಿಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ನಮ್ದು ಜಾವಾ ಎಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ ಪಾತ್ ನಮಗೆ ಬೇಕು. ಸೊ ಅದಕ್ಕೆ ನೀವು ಈ ಕಮಾಂಡ್ನ ರನ್ ಮಾಡಿದ್ರೆ ನಿಮ್ಮ ಯುನಿಕ್ಸ್ ಟರ್ಮಿನಲ್ ಅಲ್ಲಿ ಜಾವಾ ಯಾವ ಡೈರೆಕ್ಟರಿಯಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ ತೋರಿಸುತ್ತೆ. ಸೊ ಇಲ್ಲಿ ನಂದು ಜಾವಾ ಇಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ ನೀವೇನ್ ಮಾಡಬೇಕು, ಇಲ್ಲಿ ಇದನ್ನ ರೀಪ್ಲೇಸ್. ಸೊ ಇದನ್ನ ಹೇಗೆ ಎಡಿಟ್ ಮಾಡೋದು? ಎನ್ವಿರಾನ್ಮೆಂಟ್ vi ಹಡೂಪ್ ಎನ್ವಿರಾನ್ಮೆಂಟ್ ಡಾಟ್ ಎಸ್ ಎಚ್. ಸೊ ಇದನ್ನ ನೀವು ಎಡಿಟ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಜನರಲ್ ಸೆಟ್ಟಿಂಗ್ಸ್ ಫಾರ್ ಹಡೂಪ್ ಅಂತ ಒಂದು ಪ್ಲೇಸ್ ಇರುತ್ತೆ. ಇಲ್ಲಿ ಅವರು ಎಕ್ಸ್ಪೋರ್ಟ್ ಜಾವಾ ಹೋಮ್ ಎಂಟಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೀವು ಎಕ್ಸ್ಪೋರ್ಟ್ ಜಾವಾ ಹೋಮ್ ಈಕ್ವಲ್ ಟು ನಿಮ್ಮ ಜಾವಾ ಪಾತ್ನ ಇಲ್ಲಿ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಾದ್ಮೇಲೆ ಆಸ್ ಯೂಶುವಲ್ ಎಸ್ಕೇಪ್ ಪ್ರೆಸ್ ಮಾಡಿ :wq ಸೇವ್ ಅಂಡ್ ಎಕ್ಸಿಟ್. ಸೊ ಒಂದು ಕಾನ್ಫಿಗರೇಷನ್ ಫೈಲು ನಾವು ಕಾನ್ಫಿಗರ್ ಮಾಡಿದ್ವಿ. ಸೊ ಅದೇ ತರ ನಮಗೆ ಸೆಟ್ ಆಫ್ ಕಾನ್ಫಿಗರೇಷನ್ಸ್ ಫೈಲ್ಸ್ ಇದೆ, ಅದನ್ನ ನಾವು ಡಿಫೈನ್ ಮಾಡ್ತಾ ಹೋಗ್ಬೇಕು. ಸೊ ಮೊದಲನೇ ಫೈಲ್ ಕೋರ್ ಸೈಟ್ ಡಾಟ್ XML. ಸೊ ಅದು ಇದೇ ಪಾತಲ್ಲಿ ಇರುತ್ತೆ ಫೈಲು. ಸೊ ಮತ್ತು ಅದನ್ನು ಎಡಿಟ್ ಮಾಡಿ vi ಕೋರ್ ಸೈಟ್ ಡಾಟ್ XML. ಸೊ ಇಲ್ಲಿ ನಾನು ಆಲ್ರೆಡಿ ಎಡಿಟ್ ಮಾಡಿ ಇಟ್ಟಿದ್ದೀನಿ. ಸೊ ನಿಮಗೆ ಫಸ್ಟ್ ಟೈಮ್ ಏನಿರುತ್ತೆ ಅಂದರೆ ಬರೀ ಈ ಲೈನ್ ಮತ್ತು ಈ ಲೈನ್ ಮಾತ್ರ ಇರುತ್ತೆ. ಸೊ ನೀವು ಇದನ್ನ ಇಲ್ಲಿ ಕಂಪ್ಲೀಟ್ ಇದನ್ನ ರೀಪ್ಲೇಸ್ ಮಾಡಬೇಕು. ಸೊ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ /home/vinod/hdata. ಸೊ ಇದು ನನ್ನ ಹೋಮ್ ಡೈರೆಕ್ಟ್ರಿ. ಅದರೊಳಗಡೆ ನಾನು ನನ್ನ ಹಡೂಪ್ ಡೇಟಾನೆಲ್ಲ ಸ್ಟೋರ್ ಮಾಡ್ತಿದ್ದೀನಿ. ಸೊ ಇದು ನನ್ನ ಹಡೂಪ್ ಟೆಂಪ್ರರಿ ಡೈರೆಕ್ಟ್ರಿ. ಸೊ ನೀವು ಯಾವ ಡೈರೆಕ್ಟ್ರಿ ಬೇಕಾದರೂ ಇಲ್ಲಿ ಕೊಟ್ಕೋಬೋದು. ಸೊ ಪ್ರಿಫರಬಲ್ ಅಂದರೆ ನಿಮ್ಮ ಹೋಮ್ ಡೈರೆಕ್ಟ್ರಿ ಪಾತಲ್ಲೇ ಈ hdata ಅಂತ ಯೂಸ್ ಮಾಡಿ. ಓಕೆ, ಸೊ ಎಸ್ಕೇಪ್ WQ ಸೇವ್ ಅಂಡ್ ಎಕ್ಸಿಟ್. ಸೊ ನೆಕ್ಸ್ಟ್ ಫೈಲ್ hdfs site ಡಾಟ್ XML. ಸೊ ಇದನ್ನು ಎಡಿಟ್ ಮಾಡಿ. ಸೊ ಇಲ್ಲಿ ನಾನು ಆಲ್ರೆಡಿ ಪ್ಲೇಸ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ರೆಪ್ಲಿಕೇಶನ್ ಫ್ಯಾಕ್ಟರ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಎಷ್ಟು ರೆಪ್ಲಿಕಾಸ್ ಬೇಕು ನಿಮಗೆ ಡೇಟಾ ಅದನ್ನ ಇಲ್ಲಿ ನೀವು ಡಿಫೈನ್ ಮಾಡ್ಬೋದು. 1 2 3 4. ಸೊ ಇದನ್ನು ಡಿಫೈನ್ ಮಾಡಿ ಸೇವ್ ಅಂಡ್ ಎಕ್ಸಿಟ್. ನೆಕ್ಸ್ಟ್ ಮ್ಯಾಪ್ರೆಡ್ ಸೈಟ್ ಡಾಟ್ XML ಇದನ್ನು ಎಡಿಟ್ ಮಾಡಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ MapReduce ಎನ್ವಿರಾನ್ಮೆಂಟ್ ಪಾತ್, MapReduce ಫ್ರೇಮ್ವರ್ಕ್ ನೇಮ್ ಅಂಡ್ ಹಡೂಪ್ MapReduce ಎನ್ವಿರಾನ್ಮೆಂಟ್ಸ್. ಸೊ ಇಲ್ಲಿ ನಾವು ಇಲ್ಲಿ ಹೋಮ್ ಡೇಟಾ ಫ್ಲೇರ್ ಹಡೂಪ್ ಅಂತ ಇದೆ. ಸೊ ನೀವಿಲ್ಲಿ ನಿಮ್ಮ ಹೋಮ್ ಡೈರೆಕ್ಟ್ರೀಸ್ ಅಥವಾ ನಿಮ್ಗೆ ಯಾವ್ದು ಪ್ರಿಫರಬಲ್ ಡೈರೆಕ್ಟ್ರೀಸ್ ಇದೆ, ನಿಮ್ಗೆ ಅಕ್ಸೆಸ್ ಇದೆ, ಅದನ್ನ ನೀವು ಯೂಸ್ ಮಾಡ್ಕೊ. ಸೊ ಇಲ್ಲಿ ನಾನೆಲ್ಲ ವಿನೋದ್ ಅಂತ ಚೇಂಜ್ ಮಾಡ್ತೀನಿ ನನ್ನ ಡೈರೆಕ್ಟ್ರಿಗೆ. ಒಂದ್ಸಲ ಎಲ್ಲ ಸೇವ್ ಆದಮೇಲೆ ಸೊ ಎಸ್ಕೇಪ್ WQ, ಇದು ಸೇವ್ ಆಯಿತು. ಸೊ ನಮ್ಮ ಲಾಸ್ಟ್ ಫೈಲ್ ಸೆಟಪ್ yarn site ಡಾಟ್ XML. ಸೊ ಇದೇ ನಿಮ್ಮ ರಿಸೋರ್ಸ್ ಮ್ಯಾನೇಜರು. ಇಲ್ಲಿ ನೀವು ಈ ಕಾನ್ಫಿಗರೇಷನ್ಸ್ನ ಪೇಸ್ಟ್ ಮಾಡಿ ಸೇವ್ ಅಂಡ್ ಎಕ್ಸಿಟ್. ಸೊ ಈ ಫೈಲ್ಸ್ ಅಲ್ಲೇ ನಿಮ್ಮ ಹಡೂಪ್ ಕಾನ್ಫಿಗರೇಷನ್ಸ್ ಡಿಫೈನ್ ಆಗಿರುತ್ತೆ. ಸೊ ಒಂದ್ಸಲ ಇದೆಲ್ಲ ಡಿಫೈನ್ ಆದಮೇಲೆ ಸೊ ನೆಕ್ಸ್ಟ್ ಟೈಮ್ ನೀವು ಹಡೂಪ್ ಕ್ಲಸ್ಟರ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಅಥವಾ ನೀವು ಹಡೂಪ್ಗೆ ಲಾಗಿನ್ ಆಗಬೇಕು ಅಂದರೆ ಸೊ ನಾವು ಕೆಲವು ಪಾತ್ಸ್, ಜಾರ್ ಫೈಲ್ಸ್ ಪಾತ್ ಅಥವಾ ರಿಸೋರ್ಸ್ ಫೈಲ್ ಪಾತ್ನ ನಾವು ಡಿಫೈನ್ ಮಾಡಿರಬೇಕು. ಸೊ ಹೇಗೆ ಡಿಫೈನ್ ಮಾಡೋದು? ನಾನು ಆಲ್ರೆಡಿ ಹೇಳ್ದಾಗೆ ಸೊ ಇದು ಪ್ರೊಫೈಲ್ ಫೈಲ್. ಸೊ ಇದನ್ನ ನೀವು ಎಡಿಟ್ ಮಾಡಿ. ಸೊ ಇಲ್ಲಿ ನೋಡಿ
ನಿಮ್ಮ ಹಡೂಪ್ನ ನೀವು ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರ್ತೀರಾ ಆ ಪಾತ್ನ ನೀವಿಲ್ಲಿ ಕೊಡಬೇಕು. ಸೊ ನಾನು ನನ್ನ ಹೋಮ್ ಡೈರೆಕ್ಟ್ರಿ ಅಂಡರ್ ಒಂದು ಹಡೂಪ್ ಅಂತ ಒಂದು ಫೋಲ್ಡರ್ ಒಳಗಡೆ ನಾನು ಎಲ್ಲ ಹಡೂಪ್ ಫೈಲ್ಸ್ನ ಇಟ್ಟಿದ್ದೀನಿ. ಸೊ ನೀವು ಆ ಪಾತ್ನ ಇಲ್ಲಿ ಎಕ್ಸ್ಚೇಂಜ್ ಮಾಡಿ ಮತ್ತು ಇದೆಲ್ಲ ಸೇಮ್ ಇರುತ್ತೆ. ಸೊ ಬ್ಯಾಶ್ ಫೈಲ್ನ ಎಡಿಟ್ ಮಾಡಿ, ನೀವು ಬ್ಯಾಶ್ ಫೈಲ್ ಎಡಿಟ್ ಮಾಡೋಕ್ಕೆ ಮುಂಚೆ ಈ ಬ್ಯಾಶ್ ಫೈಲು ನಿಮ್ಮ ಹೋಮ್ ಪಾತಲ್ಲಿ ಇರುತ್ತೆ. ಸೊ ನೀವು ಹೋಮ್ ಪಾತಿಗೆ ಹೇಗೆ ನ್ಯಾವಿಗೇಟ್ ಆಗೋದು, ಸಿ ಡಿ ಸ್ಪೇಸ್ ಎಂಟರ್. ಸೊ ನೀವು ನಿಮ್ಮ ಹೋಮ್ ಪಾತಿಗೆ ನೇವಿಗೇಟ್ ಆಗ್ತೀರಾ. ಸೊ ಇಲ್ಲಿ ನೀವು ನಿಮ್ಮ ಪ್ರೊಫೈಲ್ ಎಡಿಟ್ ಕಮಾಂಡ್ನ ರನ್ ಮಾಡಿ, ಅವಾಗ ನಿಮ್ಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಫಸ್ಟು ಐ ಅಂತ ಪ್ರೆಸ್ ಮಾಡಿದ್ರೆ ಇನ್ಸರ್ಟ್ ಮೋಡಿಗೆ ಬರುತ್ತೆ. ಸೊ ಆಗ ನೀವು ನಿಮ್ಮ ಕಮಾಂಡ್ಸ್ನೆಲ್ಲ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಸೊ ಕಮಾಂಡ್ಸ್ ಎಲ್ಲ ಪೇಸ್ಟ್ ಆದಮೇಲೆ ಪ್ರೆಸ್ ಎಸ್ಕೇಪ್ ಮತ್ತು ಸೇವ್ ಅಂಡ್ ಎಕ್ಸಿಕ್ಯೂಟ್ ಡಬ್ಲ್ಯೂ. ಸೊ ನಿಮ್ಮ ಪ್ರೊಫೈಲ್ ಸೆಟ್ ಆಯಿತು. ಸೊ ನಿಮ್ಮ ಪ್ರೊಫೈಲ್ ಫೈಲ್ನ ಒಂದ್ಸಲ ರನ್ ಮಾಡಬೇಕು. ಸೊ ಇದು ರನ್ ಮಾಡೋಕ್ಕೆ ನಾವು ಈ ಥರ ಸೋರ್ಸ್ ಅಂತ ಕಮಾಂಡ್ ಯೂಸ್ ಮಾಡ್ಬೋದು ಯುನಿಕ್ಸಲ್ಲಿ. ಸೊ ನೀವು ಆ ಫೈಲ್ನ ಸೋರ್ಸ್ ಅಂತ ರನ್ ಮಾಡಿದ್ರೆ, ಸೊ ನೀವು ಯಾವ್ಯಾವ ವೇರಿಯೇಬಲ್ಸ್ ಅಥವಾ ಏನೇನು ಸೆಟ್ಟಿಂಗ್ಸ್ ಡಿಫೈನ್ ಮಾಡಿದ್ದೀರಾ ನಿಮ್ಮ ಪ್ರೊಫೈಲಲ್ಲಿ ಅದೆಲ್ಲ ಒಂದ್ಸಲ ಇಲ್ಲಿ ರನ್ ಆಗಿ ಅದು ಡಿಫೈನ್ ಆಗುತ್ತೆ ಈ ಸೆಷನಲ್ಲಿ. ಸೊ ಸೊ ನಿಮ್ಮದು ಹಡೂಪ್ ಫ್ರೇಮ್ವರ್ಕ್ ಇನ್ಸ್ಟಾಲೇಷನ್ಸು ಇಲ್ಲಿ ಆಯಿತು. ಸೊ ಇದಾದ ನಾವು ನೆಕ್ಸ್ಟು ಹಡೂಪ್ ಸರ್ವೀಸಸ್ನ ಸ್ಟಾರ್ಟ್ ಮಾಡಬೇಕು. ನೇಮ್ ನೋಡ್, ಸೆಕೆಂಡರಿ ನೇಮ್ ನೋಡ್, ಡೇಟಾ ನೋಡ್ ಎಲ್ಲ ಸರ್ವೀಸಸ್ನ ಸ್ಟಾರ್ಟ್ ಮಾಡಬೇಕು. ಸೊ ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟು ನೀವು ನೇಮ್ ನೋಡ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟು ನೇಮ್ ನೋಡ್ನ ನಾವು ಫಾರ್ಮ್ಯಾಟ್ ಮಾಡ್ಕೋಬೇಕು ಫಾರ್ ದ ವೆರಿ ಫಸ್ಟ್ ಟೈಮ್. ಫಾರ್ಮ್ಯಾಟ್ ಅಂದರೆ ಏನು? ಸೊ ನೇಮ್ ನೋಡ್ ಪಾತ್ ಯಾವುದು, ಎಫ್ ಎಸ್ ಇಮೇಜ್ ಯಾವುದು, ಅದೆಲ್ಲ ಡಿಫೈನ್ ಮಾಡೋಕ್ಕೋಸ್ಕರ ನಾವು ಈ ಫಾರ್ಮ್ಯಾಟ್ ಕಮಾಂಡ್ನ ರನ್ ಮಾಡಬೇಕು. ಸೊ ನೀವು ಈ ಫಾರ್ಮ್ಯಾಟ್ ಕಮಾಂಡ್ ರನ್ ಮಾಡಿದ್ರೆ, ಸೊ ನಿಮ್ಮದು ನೇಮ್ ನೋಡ್ ಅದರ ಡೈರೆಕ್ಟ್ರೀಸ್ ಕ್ರಿಯೇಟ್ ಮಾಡಿ, ಸೊ ಎಲ್ಲ ರಿಕ್ವೈರ್ಡ್ ಜಾರ್ ಫೈಲ್ಸ್ ಎಲ್ಲ ಇಂಪೋರ್ಟ್ ಮಾಡಿ ಮತ್ತು ಎಫ್ ಎಸ್ ಇಮೇಜ್ನೆಲ್ಲ ಡಿಫೈನ್ ಮಾಡಿ ನಿಮಗೆ ಇನ್ಸ್ಟಾಲ್ ಆಗುತ್ತೆ. ಸೊ ಇಲ್ಲಿ ಲಾಸ್ಟಲ್ಲಿ ಅದು ಇನ್ಸ್ಟಾಲ್ ಆದಮೇಲೆ ಫಾರ್ಮ್ಯಾಟ್ ಆದಮೇಲೆ ಶಟ್ ಡೌನ್ ಅಂತ ಬರುತ್ತೆ. ಸೊ ನೀವು ಈ ಕಮಾಂಡ್ನ ಈ ಮೆಸೇಜ್ನ ಇಗ್ನೋರ್ ಮಾಡಬೇಕು. ಸೊ ಒಂದ್ಸಲ ಫಾರ್ಮ್ಯಾಟ್ ಮಾಡಾದ್ಮೇಲೆ ಸೊ ನಮ್ಮದು ನೆಕ್ಸ್ಟ್ ಸ್ಟೆಪ್, ನಾವು ಹಡೂಪ್ ಸರ್ವೀಸಸ್ನ ಸ್ಟಾರ್ಟ್ ಮಾಡಬೇಕು. ಹಡೂಪ್ ಸರ್ವೀಸಸ್ ಮತ್ತು ಯಾರ್ನ್. ಸೊ ಹೇಗೆ ಸ್ಟಾರ್ಟ್ ಮಾಡೋದು? ಸೊ ನೀವು ಈಗ ನಾನಿಲ್ಲಿ ನನ್ನ ಹೋಮ್ ಡೈರೆಕ್ಟ್ರಿ ಇದ್ದೀನಿ. ಸೊ ನೀವು ನಿಮ್ಮ ಹಡೂಪ್ ಲೈಬ್ರರೀಸ್ ಇರೋದಕ್ಕೆ ನೇವಿಗೇಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ನಂದು ಹಡೂಪು ಇಲ್ಲಿ ನಾನು ಸ್ಟೋರ್ ಮಾಡಿದ್ದೀನಿ. ಸೊ ಇನ್ ದಿಸ್ ಪಾತ್. ಸೊ ಇಲ್ಲಿ ನೀವು ಈ ಪಾತ್ ಒಳಗಡೆ ಹೋಗಿ ಎಲ್ಲೆಲ್ಲ ಅಂತ ಕೊಟ್ಟರೆ, ಸೊ ನಿಮ್ಗೆ ಇಲ್ಲಿ ಒಂದು ಡೈರೆಕ್ಟ್ರೀಸ್ ಕಾಣುತ್ತೆ ಎಸ್ ಬಿನ್. ಸೊ ನೀವು ಎಸ್ ಬಿನ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಕೆಲವು ಸೆಲ್ ಸ್ಕ್ರಿಪ್ಟ್ಸ್ ಇರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಹಡೂಪ್ ಸರ್ವೀಸಸ್ನ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಡಿ ಎಫ್ ಎಸ್ ಡಾಟ್ ಎಸ್ ಎಚ್, ಸ್ಟಾಪ್ ಮಾಡೋದಕ್ಕೆ ಸಿಮಿಲರ್ ಸ್ಟಾಪ್ ಅಂತ ಇರುತ್ತೆ. ಸೊ ಯಾರನ್ನು ಸ್ಟಾರ್ಟ್ ಮಾಡೋಕ್ಕೆ ಕೆಲವು ಸೆಲ್ ಸ್ಕ್ರಿಪ್ಟ್ಸ್. ಸೊ ಈ ಸೆಲ್ ಸ್ಕ್ರಿಪ್ಟ್ ಯೂಸ್ ಮಾಡಿಕೊಂಡು ನಾವು ಹಡೂಪ್ ಸರ್ವೀಸಸ್ನ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟು ನೀವು ನಿಮ್ಮ ಹಡೂಪ್ ಡೈರೆಕ್ಟ್ರಿಗೆ ನೇವಿಗೇಟ್ ಆಗಿ ಅದಾದ ಮೇಲೆ ನೀವು ಈ ಕಮಾಂಡ್ನ ರನ್ ಮಾಡಿ. ಸೊ ಅಂಡರ್ ಈ ಡೈರೆಕ್ಟ್ರಿಲಿ ಇದನ್ನು ರನ್ ಮಾಡಿ. ಓಕೆ. ಸೊ ಎಸ್ ಬಿನ್ ಸ್ಲ್ಯಾಶ್ ಸ್ಟಾರ್ಟ್ ಐಫನ್ ಡಿ ಎಫ್ ಎಸ್ ಡಾಟ್ ಎಸ್ ಎಚ್. ಸೊ ನೀವು ಈ ಸರ್ವೀಸಸ್ ಸ್ಟಾರ್ಟ್ ಮಾಡಾದ್ಮೇಲೆ ಸೊ ಒಂದೊಂದಾಗಿ ನಿಮ್ಮ ಸರ್ವೀಸಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೇಮ್ ನೋಡ್ ಸ್ಟಾರ್ಟ್ ಆಯಿತು, ಡೇಟಾ ನೋಡ್ ಸ್ಟಾರ್ಟ್ ಆಗ್ತಿದೆ, ಸೆಕೆಂಡರಿ ನೇಮ್ ನೋಡ್ ಸ್ಟಾರ್ಟ್ ಆಗ್ತಿದೆ. ಸೊ ಈಗ ಎಲ್ಲ ಸರ್ವೀಸಸ್ ಸ್ಟಾರ್ಟ್ ಆಯಿತು. ಸೊ ನೀವು ಒಂದ್ಸಲ ಚೆಕ್ ಮಾಡೋಕ್ಕೆ JPS ಅಂತ ಟೈಪ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಯಾವ್ಯಾವ ಸರ್ವೀಸಸ್ ಸ್ಟಾರ್ಟ್ ಆಗಿದೆ ಅಂತ ಲೀಸ್ಟ್ ಆಗುತ್ತೆ. ಸೊ ಅದರ ಜೊತೆಗೆ ನಾವು ಯಾರ್ನ್ ಸರ್ವೀಸಸ್ ಕೂಡ ನಾವು ಸ್ಟಾರ್ಟ್ ಮಾಡಬೇಕು. ಇದು ರಿಸೋರ್ಸ್ ಮ್ಯಾನೇಜರ್. ಸೊ ಸೇಮ್ ಕಮಾಂಡ್ ನೀವಿಲ್ಲಿ ಸ್ಟಾರ್ಟ್ ಯಾರ್ನ್ ಅಂತ ಕೊಟ್ರೆ ಸೊ ಯಾರ್ನ್ ಸರ್ವೀಸಸ್ ಸ್ಟಾರ್ಟ್ ಆಗುತ್ತೆ.
ಸೊ ಇಲ್ಲೆಲ್ಲ ಸರ್ವಿಸಸ್ ಸ್ಟಾರ್ಟ್ ಆಗಿದೆ. ಸೊ ನೀವು ಇನ್ನೊಂದ್ಸಲ JPS ಅಂತ ಕೊಟ್ರೆ, ಸೊ ಇಲ್ಲಿ ನಿಮಗೆ ಎಲ್ಲಾ ಸರ್ವಿಸಸ್ದು ಲೀಸ್ಟ್ ಬರುತ್ತೆ. ಸೊ ನೀವು ಏನಾದರೂ ಸಿಸ್ಟಮ್ನ ರೀಸ್ಟಾರ್ಟ್ ಮಾಡಿದ್ರೆ ಅಥವಾ ಶಟ್ ಡೌನ್ ಮಾಡಿ ಮತ್ತೆ ಓಪನ್ ಮಾಡಿದ್ರೆ, ಸೊ ನಿಮ್ಮ ಹಡೂಪ್ ವರ್ಕ್ ಆಗಬೇಕು ಅಂದರೆ, ಸೊ ಮತ್ತೆ ನೀವು ಇಲ್ಲಿ ಬಂದು ಈ ಸರ್ವಿಸಸ್ನೆಲ್ಲ ಸ್ಟಾರ್ಟ್ ಮಾಡಬೇಕು. ಅವಾಗ ಮಾತ್ರ ನಿಮ್ಮದು ಸಿಸ್ಟಮಲ್ಲಿ ರನ್ ಆಗ್ತಿರುತ್ತೆ. ಓಕೆ. ಸೊ ಇದೆಲ್ಲ ರನ್ ಆದಮೇಲೆ, ಸೊ ನಮ್ಮದು ವರ್ಕ್ ಆಗ್ತಿದೆಯಾ ಹಡೂಪ್ ಅಂತ ಚೆಕ್ ಮಾಡಲಿಕ್ಕೆ, ಸೊ ಎರಡು URLs ಇದೆ. ಸೊ ಒಂದು ನಿಮ್ಮ ಹಡೂಪ್ ಸಿಸ್ಟಮ್ಸ್ದು ವೆಬ್ ಇಂಟರ್ಫೇಸ್, ಲೋಕಲ್ ಹೋಸ್ಟ್ ನಿಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡಿರೋದ್ರಿಂದ, ಮತ್ತೆ ಈ ಪೋರ್ಟ್ 9870 ಪೋರ್ಟಲ್ಲಿ ನಿಮ್ಮ ಹಡೂಪ್ಸ್ ವೆಬ್ UI ಇನ್ಸ್ಟಾಲ್ ಆಗಿರುತ್ತೆ. ಸೊ ನೀವು ಇದನ್ನು ಕೊಟ್ಟರೆ, ಸೊ ನಿಮಗಿದು ಹಡೂಪ್ ಇನ್ಸ್ಟಾಲೇಷನ್ ಮತ್ತು ಅದರದ್ದು ಸಕ್ಸಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ಸೊ ನೀವು ಇಲ್ಲಿ ಓವರ್ ವ್ಯೂವಲ್ಲಿ ನೀವು ಇದನ್ನು ನೋಡ್ಬೋದು. ನೀವು ಎಷ್ಟು ನೋಡ್ ಇನ್ಸ್ಟಾಲ್ ಮಾಡಿದ್ದೀರಾ, ಎಷ್ಟು ಆಕ್ಟಿವ್ ನೋಡ್ಸ್ ಇದೆ, ಅದರದ್ದು ರ್ಯಾಮ್ ಎಷ್ಟು, ಅದರದ್ದು ಹಾರ್ಡ್ ಡಿಸ್ಕ್ ಎಷ್ಟು ಎಲ್ಲ ಇಲ್ಲಿ ಲೀಸ್ಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಡೇಟಾ ನೋಡ್ಸ್ಗೆ ಹೋದರೆ ಇಲ್ಲಿ ಎಲ್ಲ ಡೇಟಾ ನೋಡ್ಸ್ದು ಲೀಸ್ಟ್ ಆಗಿರುತ್ತೆ. ಸೊ ನೀವು ಇಲ್ಲಿ ಯುಟಿಲಿಟೀಸ್ಗೆ ಹೋಗಿ ನಿಮ್ಮದು ಬ್ರೌಸ್ ಫೈಲ್ ಸಿಸ್ಟಮ್ ಕೊಟ್ಟರೆ ಇದು ನಿಮ್ಮ HDFS ಫೈಲ್ಸ್ ಆ್ಯಂಡ್ ಡೈರೆಕ್ಟರೀಸ್ನ ತೋರಿಸುತ್ತೆ. ಸೊ ಇದು ಒಂದು. ನೆಕ್ಸ್ಟು ರಿಸೋರ್ಸ್ ಮ್ಯಾನೇಜರ್ 808 ಪೋರ್ಟಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ರಿಸೋರ್ಸಸ್ನ ಅಥವಾ ರನ್ನಿಂಗ್ ಅಪ್ಲಿಕೇಶನ್ಸ್ನ ಟ್ರ್ಯಾಕ್ ಮಾಡ್ಬೋದು. ನೆಕ್ಸ್ಟು ನೀವು ಟರ್ಮಿನಲಿಗೆ ಮತ್ತೆ ವಾಪಸ್ ಬಂದು ಹಡೂಪ್ ಅಂತ ಟೈಪ್ ಮಾಡಿ. ಹಡೂಪ್ ಅಂತ ಟೈಪ್ ಮಾಡಾದ್ಮೇಲೆ ನಿಮಗೆ ಈ ಥರ ಕಮ್ಯಾಂಡು ಲೀಸ್ಟ್ ಆಗಬೇಕು. ಸೊ ಇದು ಲೀಸ್ಟ್ ಆಗ್ತಿದೆ ಅಂದರೆ ಹಡೂಪ್ ಇನ್ಸ್ಟಾಲ್ ಆಗಿದೆ. ಸೊ ನೆಕ್ಸ್ಟ್ ಕಮ್ಯಾಂಡ್ ಹಡೂಪ್ FS ಅಂತ ಟೈಪ್ ಮಾಡಿ. ಸೊ ನಿಮಗೆ HDFS ಕಮ್ಯಾಂಡ್ಸ್ ಎಲ್ಲ ಇಲ್ಲಿ ಲೀಸ್ಟ್ ಆಗಬೇಕು. ಸೊ ಇದು ನಿಮಗೆ ಹಡೂಪ್ ಸಕ್ಸಸ್ಫುಲ್ ಇನ್ಸ್ಟಾಲ್ ಆಗಿದೆ ಅಂತ ಕನ್ಫರ್ಮೇಷನ್. ಥ್ಯಾಂಕ್ ಯು.